ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಏನು ಮಾಡೋಣ ಅಂದರೆ, ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕೆಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನೀವು ಗೂಗಲ್ ಅಥವಾ ಕ್ರೋಮ್ನಲ್ಲಿ ಹೋಗಿಬಿಟ್ಟು UIDAI ಅಂತ ಸರ್ಚ್ ಮಾಡಿ. UIDAI ಅಂತ ಸರ್ಚ್ ಮಾಡಿದ ನಂತರ ಇದು ಗೌರ್ಮೆಂಟ್ ವೆಬ್ಸೈಟ್ ಐತ್ರಿ. ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಗ್ತೈತಿ, ಯಾವುದೇ ರೀತಿ ಫೇಕ್ ವೆಬ್ಸೈಟ್ ಅಲ್ಲ. ಇಲ್ಲಿ UIDAI ವೆಬ್ಸೈಟ್ ಬರ್ತೈತಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರ್ತೈತಿ ನೋಡ್ರಿ. ಲೈವ್ ಆಗಿ ತೋರಿಸ್ತೀನಿ. ಇಲ್ಲಿ ಇಂಗ್ಲೀಷ್ ಅಂತ ಬರ್ತೈತಿ. ಲ್ಯಾಂಗ್ವೇಜ್ ನಿಮ್ಮದು ಯಾವ್ದು ಬೇಕು ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿರಿ. ನಾನು ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದಾದ ನಂತರ ಇಲ್ಲಿ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಆಧಾರ್ ಕಾರ್ಡ್ ಇದೆ. ಇದಾದ ನಂತರ ಇಲ್ಲಿ ಗೆಟ್ ಆಧಾರ್ ಅಂತ ಇದೆ. ಇಲ್ಲಿ ನೋಡಿದರೆ ನೀವು ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತ ಏನು ಬರ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಬೇರೆ ಇಂಟರ್ಫೇಸ್ ಓಪನ್ ಆಗ್ತೈತಿ. ಇಲ್ಲಿ ಏನು ಮಾಡಬೇಕಂದ್ರೆ, ಮೊದಲೇದಾಗಿ ನೀವು ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಬೇಕು. ಇದಾದ ನಂತರ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಬೇಕು. ಇದಾದ ನಂತರ ನಿಮ್ಮದೇ ಎನ್ರೋಲ್ಮೆಂಟ್ ID ಇತ್ತಂದರೆ, ಅಂದರೆ ಜಸ್ಟ್ ಈಗ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದರೆ ಅದರ ಎನ್ರೋಲ್ಮೆಂಟ್ ಡೇಟನ್ನು ಹಾಕಬೇಕು. ಒಂದು ಸ್ಲಿಪ್ ಇರ್ತೈತಿ. ಆ ಸ್ಲಿಪ್ನಲ್ಲಿ 16 ಸಂಖ್ಯೆ ನಂಬರ್ ಇರ್ತೈತಿ, ಅದನ್ನ ಹಾಕಿರಿ. ಇಲ್ಲಾಂದರೆ ನಿಮ್ಮದು ವರ್ಚುವಲ್ ID ಇದ್ದರೆ ಅದನ್ನ ಹಾಕಿರಿ, ಇಲ್ಲಾಂದರೆ SID ಹಾಕಿರಿ. ನೀವು ಯಾವ ನಂಬರ್ ಹಾಕಿದ್ರು ಆಧಾರ್ ಕಾರ್ಡ್ ನಿಮ್ಮದು ಡೌನ್ಲೋಡ್ ಆಗ್ತೈತಿ. ಮೊದಲನೇದಾಗಿ ನಾವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ತೋರಿಸ್ತೀನಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಬೇಕು. ಇದಾದ ನಂತರ ಇಲ್ಲಿ ಕೆಳಗೆ ಕಾಣ್ತಿರುವ ಕ್ಯಾಪ್ಚರನ್ನು ಎಂಟ್ರ್ ಮಾಡಬೇಕು. ಕ್ಯಾಪ್ಚರನ್ನು ಎಂಟ್ರ್ ಮಾಡಿದ ನಂತರ ಸೆಂಡ್ OTP ಬರ್ತೈತಿ. ಸೆಂಡ್ OTP ಹೊಡೀರಿ. ಸಿಂಪಲ್ಲಾಗಿ ನೀವು 6 ಸಂಖ್ಯೆ OTPಯನ್ನು ಎಂಟ್ರ್ ಮಾಡಿದ ನಂತರ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಬರ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ 1-2 ಸೆಕೆಂಡ್ ಲೋಡ್ ಆಗ್ತೈತಿ. ಇದಾದ ನಂತರ ನಿಮ್ಮದು ಆಧಾರ್ ಕಾರ್ಡ್ ಡೌನ್ಲೋಡ್ ಆಗ್ತೈತಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಆಯಿತು. ಆ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ಲಾಕ್ ಅಂತ ಬರ್ತೈತಿ. ಅದನ್ನು ಯಾವ ರೀತಿ ಓಪನ್ ಮಾಡಬೇಕೆಂಬುದನ್ನು ತಿಳಿಸ್ಕೊಡ್ತೀನಿ. ಆ PDF ಡೌನ್ಲೋಡ್ ಆದ ನಂತರ ಒಂದು ಲಾಕ್ ಅಂತ ಕೇಳ್ತೈತಿ. ಆ ಲಾಕನ್ನು ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ, ನಿಮ್ಮ ಹೆಸರು ಬಸವರಾಜ್ ಅಂತ ಇದ್ದರೆ ನಿಮ್ಮದು ಡೇಟ್ ಆಫ್ ಬರ್ತು 2002 ಇದ್ದರೆ ಈ ರೀತಿಯಾಗಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಆಯಿತು. ನೀವೇನು ಮಾಡಬೇಕಂದ್ರೆ, ನಿಮ್ಮ ಹೆಸರಿನ 4 ಅಕ್ಷರಗಳನ್ನು ಕ್ಯಾಪಿಟಲ್ನಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ B ಕ್ಯಾಪಿಟಲ್, A ಕ್ಯಾಪಿಟಲ್, S ಕ್ಯಾಪಿಟಲ್, A ಕ್ಯಾಪಿಟಲ್, BASA ಕ್ಯಾಪಿಟಲ್ 4 ಅಂಕಿ ಕ್ಯಾಪಿಟಲ್ ಬರೀಬೇಕು. ಇದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತು 2002. ಈ ರೀತಿಯಾಗಿ 8 ಅಂಕಿಗಳನ್ನು ಎಂಟ್ರ್ ಮಾಡಿದ ನಂತರ ನಿಮ್ಮದು ಪಾಸ್ವರ್ಡ್ ಓಪನ್ ಆಗ್ತೈತಿ. ನಿಮ್ಮದು ಬೇರೆ ಹೆಸರಿದ್ದರೆ ಬೇರೆ ಹೆಸರು ಟೈಪ್ ಮಾಡಿರಿ. ನಿಮ್ಮ ಡೇಟ್ ಆಫ್ ಬರ್ತ್ 2000 ಅಥವಾ 1989, 1950 ಈ ರೀತಿಯಾಗಿ ಇಯರನ್ನು ಎಂಟ್ರ್ ಮಾಡಿದ ನಂತರ 100% ಓಪನ್ ಆಕೈತಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.